ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಇವತ್ತು ಒಂದು ಡೇ ವ್ಲಾಗ್ ನ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ದು ಚರ್ಚ್ ಫೀಸ್ಟ್ ಇದೆ. ಸೊ ಹಾಗಾಗಿ ಒಂದು ವ್ಲಾಗ್ ಮಾಡ್ಬಿಡೋಣ, ಇದು ಒಂಥರ ಮೆಮೊರಿ ತರ ಇರುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದು ಬೇಗ ಬೇಗ ರೆಡಿ ಆದ್ವಿ. ಪಾಪು ಎದ್ದು ನಾನು ಆಟ ಆಡೋಕೆ ಹೋಗಿದ್ದಲ್ಲ ಹೊರಗಡೆ. ಸೊ ಫುಲ್ ಬಿಸಿ ಆಗಿಬಿಟ್ಟಿದ್ದೀವಿ. ನೈಟ್ ಎಲ್ಲ ಸಿಂಗಿಂಗ್ ಪ್ರಾಕ್ಟೀಸು ಅಂತ ಹೇಳ್ಬಿಟ್ಟು ಚರ್ಚ್ಗೆ ಹೋಗಿ ಅಲ್ಲೆಲ್ಲ ಮಾಡ್ಕೊಂಡ್ಬಂದೆ. ಟೈಮ್ ಭಾಳ ಹೋಗ್ತಾ ಇದೆ, ಹೆಂಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೂ ರೆಡಿನೇ ಆಗಿಲ್ಲ ಇನ್ನು. ನಾನು ಹೊರಗಡೆ ಆಟ ಆಡೋಕೆ ಹೋಗಿದ್ದಾಳೆ. ಇವಾಗಂತೂ ಫ್ರೆಂಡ್ಸು ಅಂತ ಅವ್ರದ್ದೊಂದು ಗ್ಯಾಂಗ್ ಕ್ರಿಯೇಟ್ ಆಗಿದೆ. ಹಂಗಾಗಿ ಅವಳು ಬರೀ ಹೊರಗಡೆನೇ ಇರ್ತಾಳೆ. ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕೀಗ. ಅಂದರೆ ಇದೆಲ್ಲ ಏರಿಯಾ ಫುಲ್ಲು ಗೊತ್ತಿರೋರೆಲ್ಲ ಎಲ್ಲ ಅವ್ರ ಮನೆ ಇವ್ರ ಮನೆ ಅಂತ ಹೋಗ್ತಾನೇ ಇರ್ತಾಳೆ. ಸೊ ಒಂದು ಕಣ್ಣಿಟ್ಟಿರ್ಬೇಕು ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು. ನೋಡೋಣ ಏನು ಮಾಡ್ತಿದ್ದಾಳೆ ಅಂತೇಳಿ. ಇದು ಹೊಸದಾಗಿ ಒಂದು ರೋಸ್ ಪ್ಲ್ಯಾಂಟ್ ತೊಗೊಂಡು ಬಂದ್ವಿ. ನಾನು ಎಷ್ಟು ಸಲ ರೋಸ್ ತಂದ್ರೂ ಅಷ್ಟೇ ಅದು ಹಾಳಾಗ್ತಾನೆ ಇದೆ. ಒಂದು ರೀಪಾಟಿಂಗ್ ಅಂತೇಳಿ ಬೇರೆ ಕಡೆ ಹಾಕಿದ ಕೂಡ ಅದು ಹೋಗ್ಬಿಡ್ತದೆ. ಎಷ್ಟು ರೋಸಸ್ ಆಯಿತು, ಒಂದು 4-5 ರೋಸಸ್ ಆಯಿತು ಈ ಥರನೇ ಹಾಳಾಗಲಿಕ್ಕೆ. ಅದಕ್ಕೆ ತೊಗೊಳ್ಳ ಬೇಡ ಅಂತೇಳಿ ಇದೆಲ್ಲ ಗ್ರಾಫ್ಟಿಂಗ್ ಮಾಡಿರ್ತಾರೆ, ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಇದು ಸ್ಟೆಮ್ ಸ್ವಲ್ಪ ದಪ್ಪ ಇರೋದನ್ನೇ ಹುಡುಕಿ ತೊಗೊಂಡಿದ್ದೀನಿ. ಲೀವ್ಸ್ ಕೂಡ ಜಾಸ್ತಿ ಇದೆ, ನೀವು ನೋಡ್ಬೋದು. ಬರ್ಬೋದು, ಸರ್ವೈವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬ್ರಾಂಚಸ್ ಕೂಡ ಚೆನ್ನಾಗಿದೆ. ಎಲೆಗಳೆಲ್ಲ ಕಿತ್ಬಿಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಕಂಪೋಸ್ಟ್ ಹಾಕೋಣ ಅಂತಿದ್ದೀನಿ. ರಿಪೋರ್ಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಮಾಡೋಣ ಅಂತಿದ್ದೀನಿ. ಮತ್ತು ಹಾಳಾಗ್ಬಿಟ್ರೆ ಕಷ್ಟ. ಭಾಳ ಇಷ್ಟಪಟ್ಟು ಯೋಚನೆ ಮಾಡಿ ತೊಗೊಂಬಂದೆ. ಯಾಕಂದರೆ ಒಂದು 4-5 ರೋಸಸ್ ಇದೇ ಥರ ಹಾಳಾಗ್ಬಿಟ್ಟಿದೆ. ಸುಮ್ಮನೆ ದುಡ್ಡು ವೇಸ್ಟು ಅಂತ ನಮ್ಮ ಹಸ್ಬೆಂಡ್ ಅಂತಿದ್ರು. ಹಾಗಾಗಿ ಈ ಸಲ ಇದನ್ನು ಹೆಂಗಾದರೂ ಮಾಡಿ ಉಳಿಸ್ಕೋಬೇಕು. ವೈಟ್ ಕಲರ್ ರೋಸ್ ತೊಗೊಂಡಿದ್ದೀನಿ. ಅವಾಗೆಲ್ಲ ರೆಡ್ ಕಲರ್ ರೋಸಸ್ಸೇ ತೊಗೊಂಡಿದ್ದೆ. ಎಲ್ಲ ಹಾಳಾಯಿತು. ಸೊ ಇದೊಂದಿದೆ. ಇದೊಂದು ರೋಸನ್ನ ಚರ್ಚ್ ಫೀಸ್ಗೆ ಹಾಕ್ಕೊಂಡು ಹೋಗೋಣ ಅಂತ ಇದ್ದೀನಿ. ಆ ಫ್ರೆಂಚ್ ಪ್ಲಾಟ್ ಹಾಕ್ಬಿಟ್ಟು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡಿದರೆ. ತೋರಿಸ್ತೀನಿ ನಿಮಗೆ ಹೇರ್ ಸ್ಟೈಲು ಒಂದ್ಸಲ ಮಾಡೋಕ್ಕಾದ್ರೆ, ವಿಡಿಯೋ ಮಾಡೋಕ್ಕಾದ್ರೆ. ಇದೆಲ್ಲ ಸೈಕಲ್ ಅವ್ರದ್ದೇ. ಬರ್ತೀಯಾ ಇಲ್ಲ ಇರ್ತೀಯಾ? ಇದೆಲ್ಲ ಸೈಕಲ್ ಅವ್ರದ್ದೇ. ಅಯ್ಯೋ, ನಿನಗೆ ಯಾರು ಪೋಸ್ಟ್ ಮಾಡೋಕೆ ಹೇಳಾರ? ಪೋಸ್ಟ್ ಮಾಡೋಕೆ ಹೇಳಿದ್ರ ನಿಮಗೆ? ಇದೆಲ್ಲ ಫ್ರೆಂಡ್ಸು. ಇನ್ನೂ 1-2 ಫ್ರೆಂಡ್ಸ್ ಮಿಸ್ ಇದ್ದಾರೆ. ಹಾಯ್ ಮಾಡು ಎಲ್ಲರೂ. ಹಾಯ್ ಮಾಡು. ಅಯ್ಯಯ್ಯೋ, ಖುಷಿ. ಓಕೆ. ಸೈಕಲ್ ಆಡು. ಬರ್ತೀಯ? ಬರಲ್ಲ ಮನೆಗೆ? ಇಲ್ಲೇ ಇರ್ತೀಯ ಆಟ ಆಡ್ಕೊಂಡೆ? ಬರ್ತೀನಿ. ಸೊ ಈಗ ಮನೆಯೆಲ್ಲ ಗುಡಿಸ್ಕೊಂಡು ನೀಟ್ ಮಾಡಿ ಪತ್ರ ಎಲ್ಲ ತೊಳ್ಕೊಂಡು ಸ್ವಲ್ಪ ಏನೇನಿದೆ ಡ್ರೆಸ್ಸಸ್ಸು ಪಾಪುಗೆ ನಮಗೆ ಅಂತೇಳಿ ಎಲ್ಲ ನೀಟಾಗಿ ಎತ್ತಿಡಬೇಕು. ಬಿಕಾಸ್ ಅರ್ಜೆಂಟಲ್ಲಿ ಅಂದರೆ ಏನೂ ಆಗೋದೇ ಇಲ್ಲ. ನಾನು ಇವತ್ತು ಮೈಸೂರು ಸಿಲ್ಕ್ ಸ್ಯಾರಿ ಉಡ್ತಾ ಇದ್ದೀನಿ. ಅದನ್ನು ನಾನು ಜಸ್ಟಿನ ಬರ್ಡೇಗೆ ಹಾಕ್ಕೋಬೇಕು ಅಂತ ತೊಗೊಂಡಿದ್ದೆ. ಬಟ್ ತೊಗೊಳ್ಲಿಕ್ಕಾಗಿಲ್ಲ ಅನ್ಫಾರ್ಚುನೇಟಾಗಿ. ಬಿಕಾಸ್ ಅವಳ ಬರ್ಡೇನ ಸಿಂಪಲ್ಲಾಗಿ ಆರ್ಫನೇಜ್ ಮತ್ತು ಬೇರೆ ಕಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರಿಂದ ಹಾಕ್ಕೊಳ್ಳಿಕ್ಕಾಗಿಲ್ಲ. ಸೊ ಅಟ್ಲೀಸ್ಟ್ ಫೀಸ್ಟ್ಗಾದರೂ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ನೈಟ್ಗೆ. ಎಲ್ಲೋ ವಿತ್ ಮೆರೂನ್ ಕಲರ್ ಅದು ಸ್ಯಾರಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ದೊಡ್ಡ ಏನಾದರೂ ಬರ್ಡೇ ಇದ್ದಾಗ, ನಾಮಕರಣ ಇದ್ದಾಗ ಈ ಥರ ಒಳ್ಳೆ ಸ್ಯಾರೀಸು ಪ್ರಿಫರ್ ಮಾಡ್ತೀನಿ ಹಾಕ್ಕೊಳ್ಳಿಕ್ಕೆ. ಚೆನ್ನಾಗಿರ್ತದೆ ಹೊಸದಾಗಿ. ಅಂದರೆ ರೆಗ್ಯುಲರಾಗಿ ಆ ಥರ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ತೊಗೊಳ್ಳಲ್ಲ. ಯಾವಾಗಲೂ ಒಂದ್ಸಲ ಈ ಥರ ಫಂಕ್ಷನ್ ಇದ್ದಾಗ ಏನಾದರೂ ಇದ್ದಾಗ ಅಷ್ಟೇ ಇಟ್ಕೊಂಡಿರ್ತೀನಿ. ಅಂದರೆ ಆ ಟೈಮಿಗೆ ತೊಗೊಳಕ್ಕಾಗಿಲ್ಲ ಅಂತ ಆದರೂ ಯಾವಾಗಾದ್ರೂ ಇಟ್ಕೊಂಡಿರ್ತೀನಲ್ಲ, ಆ ಟೈಮಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕ್ಕೊತೀನಿ. ಸೊ ಚೆನ್ನಾಗಿದೆ ಅದು. ಲೈಟ್ ವೆಯ್ಟ್ ಸ್ಯಾರಿ, ಎಲ್ಲೋ ವಿತ್ ಮೆರೂನ್ ಕಲರ್ ಬಾರ್ಡರ್ ತೋರಿಸ್ತೀನಿ ನಿಮಗೆ. ದಿಸ್ ಈಸ್ ದಿ ಸ್ಯಾರಿ, ಮೈಸೂರು ಸಿಲ್ಕ್, ಎಲ್ಲೋ ವಿತ್ ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಈ ಥರ. ನಂಗಂತೂ ಸಖತ್ ಇಷ್ಟ ಆಯ್ತು ಇದು. ಈ ಥರ ಅಂದರೆ ಯಾಕೋ ಇವಾಗ ಎಲ್ಲೋ ಥರ ಮೆರೂನ್ ಥರ ಕಲರ್ಸ್ ಭಾಳ ಇಷ್ಟ ಆಗ್ತಿದೆ ನನಗೆ. ಈವನ್ ಬ್ಯಾಪ್ಟಿಸಮ್ಗೆ ಜಸ್ಟಿನ ಬ್ಯಾಪ್ಟಿಸಮ್ ಕೂಡ ಮೆರೂನ್ ಕಲರ್ ತೊಗೊಂಡಿದ್ದೆ. ಇದರಲ್ಲೂ ಕೂಡ ಮೆರೂನ್ ಕಲರ್ ಬಾರ್ಡರ್ ತೊಗೊಂಡಿದ್ದೀನಿ, ಎಲ್ಲೋ ವಿತ್. ಅದೂ ಸಖತ್ ಚೆನ್ನಾಗಿದೆ. ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸು. ಇದು ಬಳ್ಳಾರಿಲಿ ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಕಾಸ್ಟ್ಲಿ ಇರುತ್ತೆ ಅಂತರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಈ ಥರ ಹಿಂದ್ಗಡೆ ಬ್ಯಾಕ್ ನೆಕ್ ಇಡ್ಸಿದ್ದೀನಿ. ಬಟನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಮೇಲ್ಗಡೆನೂ ಒಂದು ಬಟನ್ ಇದೆ.
ಇದು ಸ್ವಲ್ಪ ಸುಮ್ಮನೆ ಈ ಥರ ಉಕ್ಸ್ ಹಾಕಿದ್ದಾರೆ ಅಷ್ಟೇ. ಫ್ರಂಟ್ ಈ ಥರ ಬಂದಿದೆ, ಸ್ಕ್ವೈರ್ ಟೈಪ್ ಬಂದಿದೆ ಅಷ್ಟೇ. ಉಟ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇದ್ರಲ್ಲಿ ನೋಡೋದಕ್ಕಿಂತ ಉಟ್ಕೊಂಡ್ಮೇಲೆ ಅದು ವೈಬೇ ಚೇಂಜ್ ಆಗಿಬಿಡುತ್ತೆ, ಅದು ಫೆಸ್ಟಿವ್ ವೈಬ್. ಸೊ ನಾನು ಉಟ್ಕೊಂಡ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಒಂದು ವೀಡಿಯೋ, ಅಟ್ಲೀಸ್ಟ್ ಒಂದಾದರೂ ವೀಡಿಯೋ, ಬಿಕಾಸ್ ಮಕ್ಕಳನ್ನ ಇಟ್ಕೊಂಡು ಆಗಲ್ಲ, ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ತೋರಿಸ್ತೀನಿ ಇದರಲ್ಲಿ. ಈ ಸ್ಟಿಚ್ ಬ್ಲೌಸ್ ಮಾಡಲಿಕ್ಕೆ ನಾನು 500 ಕೊಟ್ಟೆ. ಇದು ಬೇರೆ ಕಡೆ ಫಾಲ್ಸ್ ಎಲ್ಲ ಬೇರೆ ಕಡೆ ಹಾಕ್ಸಿದ್ದು. ಟೋಟಲ್ ಇದು ಸ್ಯಾರಿ ಬಂದ್ಬಿಟ್ಟು 6500 ಸಮಥಿಂಗ್ ಇದೆ ಸ್ಯಾರಿ. ವರ್ತ್ ಅಂತಲೇ ಅನಿಸ್ತದೆ ನನಗೆ, ಬಿಕಾಸ್ ಮೈಸೂರು ಸಿಲ್ಕ್ ಎಲ್ಲ ಚೆನ್ನಾಗಿರುತ್ತೆ. ನನ್ನ ನೆಕ್ಸ್ಟ್ ಜನ್ರೇಷನ್ ತೊಗೋಬೋದು, ಉಟ್ಕೋಬೋದು ಅಂತೇಳಿ. ಸೊ ಇನ್ನೇನು ರೆಡಿಯಾಗಿ ಚರ್ಚ್ ಕಡೆ ಹೊರಟ್ವಿ. ನಾವು ಹೊರಡ್ಬೇಕಾದ್ರೆ 4:30 ಆಗಿತ್ತು ಅರೌಂಡ್. ಆಗ ಮಳೆ ಕೂಡ ಬರ್ತಾಯಿತ್ತು ಚಿಕ್ಕದಾಗಿ. ಸೊ ನಾವು ಏನಪ್ಪ ಹಸ್ಬೆಂಡ್ ಬೇಗ ಹೋಗಬೇಕಿತ್ತು, ನಾವು ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಳೆ ಸ್ಟಾರ್ಟ್ ಆಗಿದ್ದರಿಂದ ಸರಿ ಬಿಡು, ಮತ್ತು ನಾನು ಒಂದು ಕಡೆ ಅವರು ಒಂದು ಕಡೆ, ಯಾರು ಕರ್ಕೊಂಡು ಹೋಗೋದು ಯಾರು ಬರೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲರೂ ಒಂದೇ ಸಲ ಬೇಗ ರೆಡಿಯಾಗಿ ಹೋಗ್ತಾಯಿದ್ವಿ. ಸೊ ಫೈನಲ್ ಆಗಿ ಈ ಥರ ಕಾಣ್ತಾಯಿತ್ತು ನನ್ನ ಲುಕ್ಕು. ಮೈಸೂರು ಸಿಲ್ಕ್ ಸ್ಯಾರಿ, ಫ್ರೆಂಚ್ ಪ್ಲಾಟ್ ಹಾಕ್ಕೊಂಡಿದ್ದೆ, ಸ್ವಲ್ಪ ಸೈಡಿಗೆ ಒಂದು ರೋಸ್ ಹಾಕ್ಕೊಂಡು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದೆ. ಸಕ್ಕದಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ನನಗೆ. ಬಟ್ ಬೇರೆಯವ್ರಿಗೆ ನೋಡಿದವ್ರು ಹೆಂಗೆ ಕಾಣಿಸ್ತಿತ್ತೋ ಗೊತ್ತಿಲ್ಲ. ನಾವು ಹೋಗೋಷ್ಟರಲ್ಲೇ ಇನ್ನೂ ಯಾರೂ ಬಂದಿರಲಿಲ್ಲ, ಬಿಕಾಸ್ ಬಿಷಪ್ ಅಂದರೆ ಚರ್ಚಲ್ಲಿ ಬಿಷಪ್ ಅವರೆಲ್ಲ ಬರೋದು 5:10 ಅಂತ ಹೇಳಿದ್ರು. ಸೊ ಅದಕ್ಕಿಂತ ಮುಂಚೆ ನಾವು ರೀಚ್ ಆಗಬೇಕು, ಅವ್ರಿಗೆಲ್ಲ ವೆಲ್ಕಮ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಸಲ ಅಂತೂ ಸಖತ್ತಾಗಿ ಎಲ್ಲ ಆರ್ಗನೈಸ್ ಮಾಡಿದರು ಫಾದರು. ಈವನ್ ಡೆಕೋರೇಷನ್, ಫುಡ್ಡು, ಕೊಯರ್ ಅಂತೇಳಿ ಎಲ್ಲ ಅವ್ರಿಗೆ ಬಂದವ್ರಿಗೆ ಗೆಸ್ಟ್ಗಳೆಲ್ಲ ವೆಲ್ಕಮ್ ಮಾಡೋದಾಗಿರಲಿ ಎಲ್ಲನೂ ಸಖತ್ತಾಗಿ ಮಾಡಿದರು. ಅರೇಂಜ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಚರ್ಚ್ ಫಿಸ್ಟ್ಗೋಸ್ಕರ ಬಿಫೋರ್ 1 ಮಂತಿಂದನೂ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ, ಸಿಂಗಿಂಗ್ ಪ್ರಾಕ್ಟೀಸ್ ಅಂತೇಳಿ 1 ಮಂತ್ ಬಿಫೋರಿಂದನೇ ಹೋಗ್ತಾ ಇದ್ದಾರೆ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಿಕಾಸು ಜಾಸ್ತಿ ಜನ ಬಂದಿರೋದ್ರಿಂದ ಈ ಸಲ ಕೊಯರ್ಗೆ ಎಲ್ಲನೂ ಒಂದೇ ಥರ ಟ್ಯೂನ್ ಬರಬೇಕು, ಹಾಗೆ ಯಾವುದೇ ಮಿಸ್ಟೇಕ್ ಇಲ್ಲದೆ ಇರೋ ಥರ ಚೆನ್ನಾಗಾಗಬೇಕು ಈ ಸಲ. ಫೀಸ್ಟಿಗೆ ಯಾರೂ ರಾಂಗ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬೇಗ ಪ್ರಿಪೇರ್ ಆಗಿ ಈ ಸಲ ಫೀಸ್ಟಿಗೆ ಚೆನ್ನಾಗಾಗಬೇಕು ಅಂತ ಅಂದ್ಕೊಂಡಿದ್ರು. ಈಗ ನೋಡಿ ಖಾಲಿ ಇದೆ. ಈಗ ನಾವು ಹೋಗಿ ಟೈಮಲ್ಲಿ ಯಾರು ಬಂದಿರಲಿಲ್ಲ. ಅದೇ ಸ್ವಲ್ಪ ಟೈಮ್ ಅಂದರೆ ಅರೌಂಡ್ 5:30 ಆದ ಕೂಡಲೇ ಎಷ್ಟು ಜನ ಸೇರ್ತಾರೆ. ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಫೀಸ್ಟ್ಗೋಸ್ಕರ. 1 ಮಂತಿಂದ ಪ್ರಿಪೇರ್ ಆಗಿರ್ತಾರೆ. ಎಲ್ಲನೂ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತಲೇ ಹೇಳ್ಬೋದು. ಬಿಫೋರ್ 1 ಡೇನೂ ಅಷ್ಟೇ ಬಂದ್ಕೊಂಡು ಎಲ್ಲ ಪ್ರಿಪೇರ್ ಆಗಿ ಎಲ್ಲ ಸರಿ ಇದೆಯಾ ಇಲ್ಲ ಅಂತೇಳ್ಬಿಟ್ಟು. ಸೊ ಫೈನಲ್ ಆಗಿ ಬಿಷಪ್ ಬಂದ ಕೂಡ ಅಲ್ಲಿ ವೆಲ್ಕಮ್ ಮಾಡಿ ಆಯಿತು. ಹಾಗೆ ಮಾಡಿ ಆದಮೇಲೆ ಎಲ್ಲ ಫಾದರ್ಸ್ ಬರ್ಬೇಕಾದ್ರೆ ಒಂದು ಎಂಟ್ರೆನ್ಸ್ ಡ್ಯಾನ್ಸ್ ಅಂತ ಮಾಡ್ತಾರೆ. ಸೊ ಮಕ್ಕಳೆಲ್ಲ ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸಲ್ಲಿ ಫಾದರ್ಸ್ಗೆ ವೆಲ್ಕಮ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಎಲ್ಲ ಫಾದರ್ಸ್ ಒಂದು ಅರೌಂಡ್ 20 ಮೆಂಬರ್ಸ್ ಆದರೂ ಫಾದರ್ಸ್ ಇದ್ದರು. ಹಾಗೆ ಬಿಷಪ್ ಕೂಡ ಬೇರೆ ಬೇರೆ ಜಿಲ್ಲೆ ಬಿಷಪ್ ಬಂದಿದ್ದರು. ಈ ಥರ ಫೀಸ್ಟ್ ಏನಾದರೂ ಇದ್ದರೆ ಒಂಥರ ದೊಡ್ಡ ಹಬ್ಬ ಥರನೇ ಮಾಡ್ತಾರೆ. ಆಲ್ಮೋಸ್ಟ್ ನಾವು 4 ಗಂಟೆಯಿಂದ ಸ್ಟಾರ್ಟ್ ಆಯಿತು, ನೈಟ್ 12:30ವರೆಗೂ ಆಗ್ತದೆ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ. ಬಿಕಾಸ್ ಎಲ್ಲ ಫಂಕ್ಷನ್ಸ್ ಇರುತ್ತೆ, ಮಕ್ಕಳು ಪ್ರೋಗ್ರಾಮ್ಸ್ ಇರುತ್ತೆ, ಹಾಗೆ ಊಟ ಮಾಡೋದು ಎಲ್ಲ ಜೊತೆ ಸೇರಿಕೊಂಡು ಊಟ ಮಾಡೋದಿರೋದಾಗಲಿ, ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡೋದಾಗಲಿ ಎಲ್ಲ ಮುಗಿದು ಹೋಗಿ ಆದಮೇಲಾದರೂ ಸ್ವಲ್ಪ ಕಪಲ್ ಡ್ಯಾನ್ಸ್ ಥರ ಇಲ್ಲ, ಅದು ಒಂಥರ ವೈಬ್, ಫೀಸ್ಟ್ ವೈಬ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ. ಬಿಕಾಸ್ 1 ವರ್ಷಕ್ಕೆ 1 ಸಲ ಬರೋದು ಚರ್ಚ್ ಫೀಸ್ಟು. ಆ ಚರ್ಚ್ ಫೀಸ್ಟ್ನ ಸಕ್ಕತ್ತಾಗಿ ಎಂಜಾಯ್ ಮಾಡಬೇಕು, ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ. ಸೊ ಈಗ ಬಿಷಪ್ಗೆ ಆರತಿ ಮಾಡ್ತಾ ಇದ್ದಾರೆ. ಆರತಿ ಮಾಡಿ ಆದಮೇಲೆ ಆ ಬಿಷಪ್ ತೊಗೊಂಡು ನಮಗೆಲ್ಲ ಜನಗಳಿಗೆ ಅವರು ಆರತಿ ಮಾಡ್ತಾರೆ.
ಸೊ ಇನ್ನೇನು ಮಾಸ್ ಸ್ಟಾರ್ಟ್ ಆಯಿತು, ಸಾಂಗ್ ಕೂಡ ಸ್ಟಾರ್ಟ್ ಆಯಿತು, ಫಸ್ಟ್ ಎಂಟ್ರೆನ್ಸ್ ಸಾಂಗ್. ಸೊ ಇದೆಲ್ಲ ಮುಗ್ದು ಆದಮೇಲೆ ಒಂದು 5:30ಗೆ ಮುಗಿಯುತ್ತೆ ಮಾಸು. ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಸ್ಟಾರ್ಟ್ ಆಯಿತು. ಕಿಡ್ಸ್ ಡ್ಯಾನ್ಸ್ ಇತ್ತು ಫಸ್ಟು, ಬಿಕಾಸ್ ಚಿಕ್ಕ ಮಕ್ಕಳನ್ನ ಫಸ್ಟ್ ಮಾಡಿಸ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಪ್ರೇಯರ್ ಡ್ಯಾನ್ಸ್ ಇರುತ್ತೆ, ಎಲ್ಲ ವೆಲ್ಕಮ್ ಡ್ಯಾನ್ಸು ಈ ಥರ ಇರುತ್ತೆ. ಸೊ ಅದಾದಮೇಲೆ ನಮ್ಮ ಸ್ಟೀನಾ ಡ್ಯಾನ್ಸ್ ಇತ್ತು. ನಮ್ಮ ಸ್ಟೀನಾ ಡ್ಯಾನ್ಸು ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಚರ್ಚಲ್ಲಿ. ಅದಕ್ಕೋಸ್ಕರನೇ ಅವಳು ರೆಡ್ ಫ್ರಾಕ್ ಹಾಕೊಂಬಂದಿದ್ದಾಳೆ. ಅದಕ್ಕೋಸ್ಕರನೇ ಡ್ಯಾನ್ಸ್ಗೋಸ್ಕರನೇ ಫ್ರಾಕ್ ತೊಗೊಂಬಂದಿದೆ. ಡೆಕೋರೇಷನ್ ನೋಡ್ಬೋದು, ತುಂಬ ಅವಸಮಾಗಿ ಮಾಡಿದರು. ಎಲ್ಲ ಕಡೆಯೂ ಜಗಮಗ ಅಂತ ಇತ್ತು. ಸೊ ಬಿಷಪಿಂದ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಮಾಡೋದು ಅದೆಲ್ಲ ಇತ್ತು ಫಾರ್ಮಾಲಿಟೀಸು. ನಮ್ಮ ಹೋಲಿ ಸ್ಪಿರಿಟ್ ಚರ್ಚ್ ಅಂತೂ ಸಕ್ಕತ್ತಾಗಿ ಕಟ್ಸಿದ್ದಾರೆ. ಡೆಕೋರೇಷನ್ ಮಾಡಿದಂತೂ ಫುಲ್ಲು ಹೊಳಿತಾ ಇರುತ್ತೆ. ಆ ಡೆಕೋರೇಷನ್ ಮಾಡಿದಾಗ ನೋಡೋಕೆ ತುಂಬಾ ಚೆನ್ನಾಗಿ ಅನಿಸ್ತದೆ. ಸೊ ಫೈನಲಾಗಿ ನನ್ನದು ಸ್ಟೀನಾ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಹಲೋ 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 ಜೀಸಸ್ ಅಂತ ಹೇಳ್ಬಿಟ್ಟು. ಪಾರ್ಸಲ್ಲ ಗಿಫ್ಟ್ ಬಂತಾನೆ. ಗಿಫ್ಟ್ ಬಂತಾ? ಗಿಫ್ಟ್ ಜಸ್ಟ್ ಇನ್ನು ನಮ್ಮ ಸ್ಟೀನಾಗೆ ಡ್ಯಾನ್ಸ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಪ್ರೈಸ್ ಕೊಟ್ಟರು. ಆ ಪ್ರೈಸ್ ತೊಗೊಂಡು ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ಲು. ಅಲ್ಲಿ ಪ್ರೈಸ್ ಕೊಡಬೇಕಾದ್ರಂತೂ ನಿಂತ್ಕೊಂಡೇ ಬಿಟ್ಟಿದ್ಲು, ನನಗೆ ಕೊಡ್ತಾರ ಬೇರೆಯವ್ರಿಗೆ ಕೊಡ್ತಾರ ಅಂತ ಹೇಳ್ಬಿಟ್ಟು. ಅಷ್ಟು ಖುಷಿಯಾಗಿದ್ಲು ಅವಳು. ಡ್ಯಾನ್ಸ್ ಮಾಡಿ ಪ್ರೈಸ್ ಕೊಟ್ಟಿಲ್ಲ ಅಂತ ತುಂಬ ಖುಷಿಯಾಗಿದ್ಲು. ಸೊ ಅಲ್ಲೇ ಓಪನ್ ಮಾಡು ಅಂತ ಕೂತಿದ್ಲು. ಸರಿ ಆಯಿತು, ಇನ್ನೇನು ಓಪನ್ ಮಾಡು ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲೇ ಓಪನ್ ಮಾಡಿದ್ವಿ, ತೋರಿಸಿದ್ವಿ ಅವಳಿಗೆ. ಸೊ ಎಲ್ಲರಿಗೂ ಯಾರ್ಯಾರು ಡ್ಯಾನ್ಸ್ ಮಾಡಿದ್ರು, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರಿಗೂ ಪ್ರೈಸಸ್ ಕೊಟ್ಟು. ಸೊ ನಮ್ಮ ಚರ್ಚ್ ಇದು. ನಾವು ಬಂದಾದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ದೇವರಿಗೆ ಒಂದು ಪ್ರೇಯರ್ ಮಾಡಿ ದೀಪ ಹಚ್ಚಿ ಮಲಗೋದ್ರಲ್ಲಿ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಗಾಯ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಇದೇ ಥರ ಸಪೋರ್ಟ್ ಮಾಡಿ ಇನ್ನಷ್ಟು ವೀಡಿಯೋಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು.